ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹಾಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. 26 ವರ್ಷದ ಬಿಜೆಪಿಯ ಭೀಷ್ಮ ಇಡೀ ದೇಶದ ಮೂಲೆ ಮೂಲೆಗಳಿಗೆ ರಥಯಾತ್ರೆಯ ಮೂಲಕ ದೇಶವನ್ನು ಜೋಡಿಸಿರ್ತಕ್ಕಂಥ ಮತ್ತು ದೇಶದ ಸಾಂಸ್ಕೃತಿಕ ಸಂಚಲನವನ್ನು ನಿರ್ಮಾಣ ಮಾಡಿದ್ದಂಥ ಅದ್ವಾನಿಯವರಿಗೆ ಇವತ್ತು ಭಾರತ ರತ್ನ ಕೊಟ್ಟು ಸರ್ಕಾರ ಪುರಸ್ಕಾರ ನೀಡಿದೆ. ಖಂಡಿತವಾಗೂ ಯಾರಿಗೆ ಇಂತಹ ಪ್ರಶಸ್ತಿಗಳು ದೊರಕಬೇಕು ಅಂಥವ್ರಿಗೆ ಹೋದಾಗ ಆ ಪ್ರಶಸ್ತಿಗೆ ಒಂದು ದೊಡ್ಡಸ್ತಿಗೆ ಬರುತ್ತೆ. ಹಾಗಾಗಿ ಅದ್ವಾನಿಯವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಇವತ್ತು ಭಾರತ ರತ್ನ ಪ್ರಶಸ್ತಿಗೆ ಒಂದು ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಆಗಿದೆ. ಅದ್ವಾನಿಯವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ದೇವರು ಇನ್ನಷ್ಟು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಈ ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು, ಆದರೆ ಇವತ್ತಾರು ಸಿಕ್ಕಿತ್ತಲ್ಲ, ನಾವೆಲ್ಲ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ, ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನಾನು ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳೋದು, ನೀವು ನೇರ ಹೋಗಿ ಈಗ ಅದ್ವಾನಿಯವರಿಗೆ ಭಾರತ ರತ್ನ ಕೊಟ್ಟಿದ್ದಾರಲ್ಲ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿ. ಬಹುಶಃ ಅತ್ಯಂತ ಕಂಗಾಲಾಗುವಂಥ ವ್ಯಕ್ತಿಗಳು ಯಾರಾದ್ರಿದ್ರು ಕಾಂಗ್ರೆಸ್ ವ್ಯಕ್ತಿಗಳು. ಅವರು ಯಾರೂ ಆಲೋಚನೆ ಮಾಡಲಿಲ್ಲ. ಇವತ್ತು ಅದ್ವಾನಿಯವರು ಒಂದು ರೀತಿ ಎಲೆಕ್ಟ್ರಾಲ್ ಪಾಲಿಟಿಕ್ಸಿಂದ ದೂರ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಒಂದು ಹಿರಿಯರ ತಂಡದ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಅವರನ್ನೆಲ್ಲ ಕಡೆಗಣಿಸ್ತಾರೆ ಅಂತ ಇವರು ತಿಳ್ಕೊಂಡಿದ್ರು. ನಾವು ಕಡೆಗಣಿಸುವುದಲ್ಲ, ಅತ್ಯಂತ ಉನ್ನತ ಭಾರತ ದೇಶದ ಅತ್ಯಂತ ಉನ್ನತ ಗೌರವವನ್ನು ಅವರಿಗೆ ಕೊಡೋದರ ಮುಖಾಂತರ ಅವ್ರನ್ನ ಹೇಗೆ ಟ್ರೀಟ್ ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ಇವತ್ತು ಇಡೀ ಕಾಂಗ್ರೆಸ್ಸಿಗರಿಗಂತೂ ನೇರವಾಗಿ, ಕಾಂಗ್ರೆಸ್ಸಿಗರು ಬಹುಶಃ ಇವತ್ತು ನಾಳೆ ನಿಮ್ಮನ್ನು ಯಾರನ್ನು ಭೇಟಿ ಮಾಡಲಿಕ್ಕಿಲ್ಲ. ಅವರು ಸ್ವಲ್ಪ ಕಂಗಾಲಾಗಿ ಇದನ್ನು, ಈ ಪ್ರಶ್ನೆ ನೀವು ಕೇಳಿದರೆ ಅವರಿಗೆ ಕಂಗಾಲಾಗಬಹುದು ಅಲ್ವಾ ವಿಶ್ವಣ್ಣ? ಯಾವ ಕಾಲಕ್ಕೆ ಹೇಗೆ ಕೊಡಬೇಕು ಅಂತ ಮೋದಿಯವರಿಗೆ ಚೆನ್ನಾಗಿ ಗೊತ್ತು. ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲೇ ಅವರಿಗೆ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದಲೇ ಇದನ್ನು ಇಲ್ಲದ್ರೆ ರಾಮ ಮಂದಿರನೇ ಆಗಲಿಲ್ಲ, ಭಾರತ ರತ್ನ ಯಾಕೆ ಕೊಟ್ಟರು? ಅಲ್ಲಿ ಪುನಃ ಅವರ ಪ್ರಶ್ನೆ. ಈ ಕಾಂಗ್ರೆಸ್ನವರ ಉಲ್ಟಾ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆಗಳಿಲ್ಲ. ಅದಕ್ಕೆ ಈ ರೀತಿಯ ಒಂದು ನೇರ ಒಂದು ಹೊಡೆತ ಹೆಂಗೆ ಅಂತ ಹೇಳಿದ್ರೆ ಅಲ್ಲೇ ಅನ್ಕಾನ್ಷಿಯಸ್ ಆಗಿ ಬೀಳುವಂಥ ಹೊಡೆತಗಳನ್ನು ಕೊಟ್ಟರೆ ಕಾಂಗ್ರೆಸ್ನವರಿಗೆ ಬುದ್ಧಿ ಬರೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾರಿ ಸಂತೋಷದ ಸಮಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.